ತುಂಬ ಮೀಮ್ಸಲ್ಲಿ ಕ್ಯಾಂಡಲ್ ಬದಲು ಪಟಾಕಿ ಹೊಡೆಯೋದನ್ನ ನೀವು ನೋಡಿರ್ತೀರಾ. ಇದು ನನ್ನ ರಿಯಲ್ ಲೈಫಲ್ಲಿ ಆಯಿತು. ಅದು ನನ್ನ ಬರ್ಡೇ ದಿನ. ಸೊ ವೆಲ್ಕಮ್ ಟು ಡೇ 2 ಆಫ್ ಹಂಪಿ. ಇಲ್ಲಿ ಅವತ್ತಿನ ದಿನ ನನ್ನ ಬರ್ಡೇ ಇತ್ತು. ಸೊ ನಾನು ಬೆಳಗಿನ ಜಾವನೇ ಎದ್ದಿದ್ದೆ ಆ್ಯಂಡ್ ಐ ವಾಸ್ ಸೂಪರ್ ಎಕ್ಸೈಟೆಡ್. ಎದ್ದು ರೆಡಿ ಆದೆ. ರೆಡಿಯಾಗಿ ಸರ್ಪ್ರೈಸ್ ಕೊಟ್ಟರು ನನಗೆ ಕೇಕ್ದು. ಆ್ಯಂಡ್ ದಿಸ್ ಇಸ್ ವಾಟ್ ಹ್ಯಾಪೆಂಡ್. ಎಸ್, ದಿಸ್ ವಾಸ್ ಸೋ ಸ್ಕೇರಿ. ನಾನು ಅಲ್ಲಿ ನಗ್ತಾ ಇದ್ದೀನಿ, ಬಟ್ ಐ ವಾಸ್ ವೆರಿ ಸ್ಕೇರ್ಡ್. ಸೊ ಫಸ್ಟ್ ನಾವು ಹೋಗಿದ್ದು ಲೋಟಸ್ ಮಹಲ್ಗೆ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಗೊತ್ತಾ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ನಾವು ಎಲಿಫೆಂಟ್ ಸ್ಟೇಬಲ್, ಅಲ್ಲೇ ಪಕ್ಕದಲ್ಲೇ ಇರೋದು ಅದೆಲ್ಲ. ಎಲಿಫೆಂಟ್ ಸ್ಟೇಬಲ್ಗೆ ಹೋದ್ವಿ. ಸನ್ ರೈಸ್ ಆಗಿ ಒಂಥರ ತಂಪಾಗಿತ್ತು, ಬಿಸಿಲು ತುಂಬ ಚೆನ್ನಾಗಿತ್ತು. ಆಮೇಲೆ ಕಡಲೆಕಾಳು ಗಣೇಶ ಮತ್ತು ಸಾಸಿವೆ ಕಾಳು ಗಣೇಶ ಮುಗಿಸ್ಕೊಂಡ್ವಿ. ಆಮೇಲೆ ಮತ್ತೆ ರೂಮಿಗೆ ಬಂದು ವಿ ಗಾಟ್ ರೆಡಿ ಅಗೇನ್. ಸೊ ರೆಡಿ ಆಗಿಬಿಟ್ಟು ವಿ ಲೆಫ್ಟ್ ಫಾರ್ ವಿಠಲ ಟೆಂಪಲ್, ಚಾರಿಯಟ್ ಟೆಂಪಲ್ ಅಂತಾರಲ್ಲ, ಸೊ ಅಲ್ಲಿಗೆ ಹೊರಟ್ವಿ. ರಶ್ ಅಂದರೆ ರಶ್ ಇತ್ತು. ಆ್ಯಂಡ್ ದಿಸ್ ಇಸ್ ವಾಟ್ ಐ ವಾಸ್ ವೇರಿಂಗ್. ಇದು ನನಗೆ, ಈ ಡ್ರೆಸ್ ನನಗೆ ನನ್ನ ಸೋದರ ಮಾವನ ಹೆಂಡತಿ ಅಂದರೆ ನನ್ನ ಸೋದರ ಅತ್ತೆ ಕೊಡಿಸಿದ್ದು, ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದು. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಸೊ ಇಲ್ಲಿಗೆ ಕಾರ್ಟಲ್ಲಿ ಹೋಗಬೇಕು. ಸೊ ಕ್ಯೂ ತುಂಬಾ ದೊಡ್ಡದಾಗಿತ್ತು. ಆ್ಯಂಡ್ ಯಾರೋ ಒಬ್ರು ತಲೆ ಸುತ್ತ ಬೇರೆ ಬಿದ್ದೋಗಿದ್ರು ಪಾಪ. ಬಟ್ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಇಫ್ ಯು ವಾಂಟ್ ಟು ವಾಕ್, ಇಟ್ಸ್ ಅಬೌಟ್ 1.5 or 2 kilometers ವಾಕ್ ಅಲ್ಲಿಂದ ಇಲ್ಲಿಗೆ. ದ್ಯಾಟ್ ವಾಸ್, ದ ರಿಸ್ಕ್ ವಾಸ್ ಟು ಮಚ್. ಸೊ ಚಾರಿಯಟ್ ಟೆಂಪಲ್ ನೋಡಿದ್ವಿ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಟೆಂಪಲ್. ಅದಾದಮೇಲೆ ಫುಲ್ ಹಶ್ವಾಗ್ತಾ ಇತ್ತು ಅಂತ ದಿಸ್ ವಾಸ್ ದ ಬರ್ಡೇ ಲಂಚ್ ಆ್ಯಂಡ್ ಇಟ್ ವಾಸ್ ಸೋ ಯಮ್. ದಿಸ್ ವಾಸ್ ದ ಬೆಸ್ಟ್ ಮೀಲ್ ಆಯಿತಾ. ಇದು ಮ್ಯಾಂಗೋ ರೆಸಾರ್ಟು, ಮ್ಯಾಂಗೋ ಟ್ರೀ ಹೋಟೆಲ್ ಅಂತಾನೆ ಎಲ್ಲೋ. ಅದಾದಮೇಲೆ ವಿ ವೆಂಟ್ ಟು ಬಡವಲಿಂಗ ಟೆಂಪಲ್. ಅದ್ರ ಪಕ್ಕನೇ ನರಸಿಂಹಸ್ವಾಮಿದು ಒಂದು ಸ್ಟ್ಯಾಚು ಇದೆ, ಅಲ್ಲಿಗೆ ಹೋದ್ವಿ. ಸೊ ಅದಾದಮೇಲೆ ನಾವು ಒಬ್ಬರು ಅಲ್ಲೇ ನಿಂತ್ಕೊಂಡಿದ್ರು, ಅವ್ರ ಕಾಲೆಲ್ಲ ಒದ್ದೆ ಆಗಿತ್ತು. ನೋಡಿದ್ರೆ ಅಂಡರ್ ವಾಟರ್ ಶಿವ ಟೆಂಪಲ್ ಅಂತ ಇಲ್ಲೇ ಇದೆ, ಅಲ್ಲಿಗೆ ಹೋಗಿದ್ವಿ ಅಂತ. ಸೊ ನಾವು ಹೋದ್ವಿ. ಸೊ ಇಟ್ ವಾಸ್ ಸೋ ಕಾಮ್ ಗೊತ್ತಾ. ಬಿಸಿಲಲ್ಲಿ ಇದ್ದಿದ್ದಕ್ಕೂ ಎಂಥ ತಣ್ಣಗಿತ್ತು ನೀರು, ಎಂಥ ತಂಪಾಯಿತು ಅಂದರೆ ತುಂಬ ಖುಷಿ ಆಯಿತು. ಇದು ನಾನು ಹಂಪಿಗೆ ಬಂದಿದ್ರೂ ನನಗೆ ನೋಡಿದ್ದೇ ನಾಪ್ಕ ಇರಲಿಲ್ಲ, ಅದು ಬಿಟ್ಟು ಇನ್ನೆಲ್ಲ ನಾಪ್ಕ ಇತ್ತು. ನೆಕ್ಸ್ಟ್ ಡ್ಯಾಮ್ಗೆ ಹೋದ್ವಿ, ತುಂಗಭದ್ರಾ ಡ್ಯಾಮ್ಗೆ ಹೋದ್ವಿ. ಸನ್ಸೆಟ್ ಟೈಮಲ್ಲಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ದೆನ್ ವಿ ವೆಂಟ್ ಫಾರ್ ಬೋಟಿಂಗ್. ಅಲ್ಲೇ ಮಾಡೋಕ್ಕೆ ಇನ್ನೇನಿರಲಿಲ್ಲ, ಹೋಟ್ಲಿಗೆ ಯಾಕೆ ಸುಮ್ಮನೆ ಬೇಗ ಹೋಗೋದು, ಊಟದ ತನಕ ಟೈಮ್ ಇತ್ತಲ್ಲ. ಸೊ ಸಂಜೆ ಸನ್ಸೆಟ್ ಆದಮೇಲೆ ಡ್ಯಾಮಲ್ಲಿ ಇದು ಬೋಟಿಂಗ್ ಹೋಗಿದ್ವಿ. ಅದಾದಮೇಲೆ ಸ್ವಲ್ಪ ಚಾಟ್ಸ್ ತಿಂದ್ಕೊಂಡು ವಿ ವರ್ ಎಕ್ಸ್ಪ್ಲೋರಿಂಗ್ ಎಲ್ಲಿ ತಿನ್ನೋದು ಡಿನ್ನರ್ ಅಂತ. ಅಷ್ಟರಲ್ಲಿ ಆರುಷಿಗೆ ಅಪ್ಸೆಟ್ ಆಗೋಯ್ತು. ಸೊ ನನ್ನ ಗಂಡ ಮತ್ತು ನಾನೇ ಹೋಟ್ಲಲ್ಲೇ ತಿಂದು ನನಗೆ ತಂದುಕೊಟ್ರು ಪಾರ್ಸಲು. ಆ್ಯಂಡ್ ದಟ್ ವಾಸ್ ಇಟ್. ಆ್ಯಂಡ್ ದಿಸ್ ವಾಸ್ ಗುಡ್ ನೈಟ್. ಥ್ಯಾಂಕ್ ಯು ಗೈಸ್.